Welcome to Girisha's Class YouTube channel. Joint venture account presented by Girisham Assistant Professor, Shri R.N. Deshpande Government First Grade College, Murugun, Gadag District. Learning objectives from this video. In a joint venture account, so there are two methods. The first method, when separate set of books are maintained in common on behalf of all venturers in one place method. Explanation with one example problem. When separate set of books are maintained in a joint venture account methods only, when separate set of books are maintained under this method, a separate set of books is kept in common on behalf of all venturers for recording the transactions of the joint venture business under double entry system. Now each venturer is treated as a partner of the venture. They have to contribute money as their capital. The joint bank account is also to be opened, in which all cash receipts are deposited and all payments are made by check drawn on this account. Now, joint bank account anta prepare martivi. Cash transactions also we are treated as a bank. Check ಮೂಲಕ ಆಗಿದೆ ಅನ್ನೋ ಒಂದು ಅಕೌಂಟ್ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಅದಕ್ಕೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಕೂಡ ನಾವು ಬ್ಯಾಂಕ್ ಅಕೌಂಟ್ ಅಂತಾನೆ ತಗೊಳ್ತೇವೆ. ನೋಡಿ, ಈ ಮೆಥಡಲ್ಲಿ ಸಪ್ರೇಟ್ ಸೆಟ್ ಆಫ್ ಬುಕ್ಸ್ ಎಲ್ಲ ಕೋವೆಂಚರರ್ಸ್ 3 ಇರ್ಬೋದು, 4, 5 ಎಷ್ಟೇ ಕೋವೆಂಚರರ್ಸ್ ಇದ್ದರೂ ಕೂಡ ಎಲ್ಲರ ಕೋವೆಂಚರರ್ಸ್ ಪರವಾಗಿ ಒಂದು ಸಪ್ರೇಟ್ ಸೆಟ್ ಆಫ್ ಬುಕ್ಸನ್ನು ಮೇಂಟೈನ್ ಮಾಡ್ತೀವಿ ಈ ಮೆಥಡಲ್ಲಿ. ಅಂದರೆ ಜಾಯಿಂಟ್ ವೆಂಚರ್ ಟ್ರಾನ್ಸಾಕ್ಷನ್ಸ್ ಇದು ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. The following are the necessary accounts to be opened in the common books of the venture. ಈ ಮೆಥಡಲ್ಲಿ 3 accounts prepare ಮಾಡ್ತೀವಿ. First one, joint venture account. It is like a trading and profit and loss account. ನಮಗೆ P&L account, trading and P&L account ಪ್ರಿಪೇರ್ ಮಾಡೋದು ನಮಗೆ ಗೊತ್ತಿದೆ. ಇದು ಕೂಡ ಜಾಯಿಂಟ್ ವೆಂಚರ್ ಅಕೌಂಟ್ ಕೂಡ P&L ಅಕೌಂಟ್ ಯಾವ ಥರ ಪ್ರಿಪೇರ್ ಮಾಡ್ತೀವೋ ಅದೇ ಥರ ಪ್ರಿಪೇರ್ ಮಾಡ್ತೀವಿ. In this account shows the profit earned or loss incurred by the venture. ಈ ಅಕೌಂಟ್ ಏನು ತೋರಿಸುತ್ತೆ ಅಂದರೆ ಪ್ರಾಫಿಟ್ ಆರ್ ಲಾಸ್ of the joint venture business. This account is debited with the cost of goods purchased and all expenses incurred on the venture business. ನೋಡಿ, ಈ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಏನು ತೊಗೊಳ್ತೇವೆ ಅಂದರೆ ಕಾಸ್ಟ್ ಆಫ್ ದ ಗೂಡ್ಸ್ ಪರ್ಚೇಸ್ಡ್. ನೋಡಿ, ಕಾಸ್ಟ್ ಆಫ್ ದ ಗೂಡ್ಸ್ ಪರ್ಚೇಸ್ಡ್ ಯಾವ್ಯಾವ ಕೋವೆಂಚರರ್ಸು ಯಾವ ಗೂಡ್ಸನ್ನು ಪರ್ಚೇಸ್ ಮಾಡಿದರೆ ಎಷ್ಟಕ್ಕೆ, ಅಥವಾ ಕ್ರೆಡಿಟರ್ಸನ್ನು ಪರ್ಚೇಸ್ ಮಾಡಿದರೆ ಕ್ರೆಡಿಟರ್ಸಿಂದ ತೊಗೊಳ್ತೀವಿ. ಇಲ್ಲಿ ಈ ಡೆಬಿಟ್ ಸೈಡು ಈ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡು ಕಾಸ್ಟ್ ಆಫ್ ದ ಗೂಡ್ಸ್ ಪರ್ಚೇಸ್ಡ್ ಬರುತ್ತೆ. ಮತ್ತು ಜಾಯಿಂಟ್ ವೆಂಚರ್ ಬಿಸ್ನೆಸ್ ಏನೇ ಎಕ್ಸ್ಪೆನ್ಸ್ ಇದ್ದರೂ ಕೂಡ ಈ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೊಳ್ತೀವಿ. ಅದೇ ಥರ ಕ್ರೆಡಿಟೆಡ್ ವಿತ್ ದ ಸೇಲ್ ಆಫ್ ಪ್ರೊಸೀಡ್ಸ್ ಆಫ್ ದ ಗೂಡ್ಸ್. ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಿಂದ ಏನು ಗೂಡ್ಸ್ ಸೇಲ್ ಆಗಿರುತ್ತೆ ಆ ಒಂದು ಟ್ರಾನ್ಸಾಕ್ಷನ್ ಅಮೌಂಟ್ ಅಂದರೆ ಏನು ರಿಸೀವ್ ಆಗಿರುತ್ತೆ ಅದು ತೊಗೊಳ್ತೀವಿ. ಇಲ್ಲಿ ಗೂಡ್ಸ್ ಸೇಲ್ ಇಲ್ಲ ಅಂದರೆ ಇನ್ ಕೇಸ್ ಕಾಂಟ್ರಾಕ್ಟ್ ತೊಗೊಂಡಿದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಅಂತ ಬರುತ್ತೆ. ಈ ಕಾಂಟ್ರಾಕ್ಟ್ ಪ್ರೈಸ್ ಅಂತ ತೊಗೊಂಡಾಗ ನಾವು ಬೇರೆ ಕಂಪ್ನಿಯಿಂದ ಕಾಂಟ್ರಾಕ್ಟ್ ತೊಗೊಂಡಿರ್ತೀವಿ, ಅವ್ರು ನಮಗೆ ಕಾಂಟ್ರಾಕ್ಟ್ ಪ್ರೈಸ್ ಅಂತೇಳಿ ಅಮೌಂಟ್ ಪೇ ಮಾಡ್ತಾರೆ. ನಾವು ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸನ್ನು ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಇನ್ ಕೇಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗಿಲ್ಲ ಅಂದರೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಸರ್ವಿಸಸ್ ಬಿಸ್ನೆಸ್ ಆದರೂ ಆಗಿರ್ಬೋದು, ಅಥವಾ ಕಾಂಟ್ರಾಕ್ಟ್ ತೊಗೊಳ್ಳೋದಾದರೂ ಆಗಿರ್ಬೋದು. ಕಾಂಟ್ರಾಕ್ಟ್ ತೊಗೊಳ್ತಾ ಇದ್ದೀವಿ ಅಂದರೆ ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಿರ್ತಾರೆ, ಅದು ಕ್ರೆಡಿಟ್ ಸೈಡ್ ಬರುತ್ತೆ. ಗೂಡ್ಸ್ ಸೇಲ್ ಮತ್ತು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಗೂಡ್ಸ್ ಸೇಲ್ ಮಾಡಿದ್ರೆ ನಮಗೆ ಸೇಲ್ಸ್ ಪ್ರೈಸ್ ಬರುತ್ತೆ, ಆ ಅಮೌಂಟ್ ತೊಗೊಳ್ತೀವಿ. ದ ಡಿಫರೆನ್ಸ್ ಬಿಟ್ವೀನ್ ದ ಟೋಟಲ್ ಆಫ್ 2 sides ಆಫ್ ದಿಸ್ ಅಕೌಂಟ್ ರೆಪ್ರೆಸೆಂಟ್ ದ ಪ್ರಾಫಿಟ್ ಆರ್ ಲಾಸ್. The same is transferred to personal accounts of the venturers in the agreed profit sharing ratio. ಇಲ್ಲಿ ಬಂದಿರತಕ್ಕಂಥ ಪ್ರಾಫಿಟ್ ಮತ್ತು ಲಾಸನ್ನು ಪರ್ಸನಲ್ ಅಕೌಂಟ್ಸ್ ಅಂದರೆ ವೆಂಚರರ್ಸ್ ಅಕೌಂಟ್ಸ್ ಯಾರು ಇರ್ತಾರೆ ಅವ್ರ ಪರ್ಸನಲ್ ಅಕೌಂಟ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವ ರೇಷಿಯೋದಲ್ಲಿ ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದರೆ ಅಗ್ರೀಡ್ ರೇಷಿಯೋ ಅಂತ ಕರಿತೇವೆ. ಎರಡನೇ ಅಕೌಂಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಎ ಸಪರೇಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಈಸ್ ಓಪನ್ ಇನ್ ದ ನೇಮ್ ಆಫ್ ದ ವೆಂಚರ್. ನೋಡಿ, ಇಲ್ಲಿ ನೇಮ್ ಆಫ್ ದ ವೆಂಚರ್ ಅಂತ ಹೇಳಿದ್ರೆ ಆ ನೇಮ್ ಆಫ್ ದ ವೆಂಚರ್ಗೆ ಒಂದು ಸಪರೇಟ್ ಬ್ಯಾಂಕ್ ಅಕೌಂಟನ್ನು ಈ ಒಂದು ಮೆಥಡಲ್ಲಿ ಓಪನ್ ಮಾಡ್ಕೊಂಡಿರ್ತೇವೆ. ದಿಸ್ ಅಕೌಂಟ್ ಈಸ್ ಡೆಬಿಟೆಡ್ ವಿತ್ ದ ಅಮೌಂಟ್ಸ್ ಕಾಂಟ್ರಿಬ್ಯೂಟೆಡ್ ಬೈ ದ ವೆಂಚರರ್ಸ್. ಇಲ್ಲಿ ಕೋವೆಂಚರರ್ಸ್ ಏನು ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಅದನ್ನು ಡೆಬಿಟ್ ಸೈಡ್ ತೊಗೊಳ್ತೇವೆ. ಅಂದರೆ ಇಲ್ಲಿ ಡೆಬಿಟ್ ಸೈಡ್ ತೊಗೊಳ್ತೇವೆ ಅಂತ ಹೇಳಿದ್ರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ರಿಟರ್ನ್ ಟು ವೆಂಚರರ್ಸ್ ಅಕೌಂಟ್, ಆ ವೆಂಚರರ್ಸ್ ನೇಮನ್ನು ತೊಗೊಳ್ತೀವಿ. ಇಲ್ಲಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಲ್ಲಿ ಏನೇ ಟ್ರಾನ್ಸಾಕ್ಷನ್ ಆದರೂ ಕೂಡ
ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಥ್ರೂ ಇಂದನೇ ಪೇ ಮಾಡಿರ್ತೇವೆ. ಮತ್ತು ಆ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಏನೇ ರಿಸೀವ್ ಮಾಡಿಕೊಂಡ್ರೂ ಕೂಡ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದನೇ ಮಾಡಿರ್ತೇವೆ. ಇದೊಂದು ಮೈಂಡಲ್ಲಿರಲಿ. ಆ್ಯಂಡ್ ದ ಸೇಲ್ ಪ್ರೊಸೀಡ್ಸ್ ಆಫ್ ದ ಗೂಡ್ಸ್ ಆ್ಯಂಡ್ ಕ್ರೆಡಿಟ್ ಸೇಲ್ ಪ್ರೊಸೀಡ್ಸ್ ಆಫ್ ದ ಗೂಡ್ಸ್ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡು ಈ ಎರಡು ಅಮೌಂಟ್ ಬರುತ್ತೆ ಮೈಂಡಲ್ಲಿರಲಿ. ಒಂದು ವೆಂಚರರ್ಸ್ ಕಾಂಟ್ರಿಬ್ಯೂಷನ್ ಅಮೌಂಟು ಮತ್ತು ಸೇಲ್ ಪ್ರೊಸೀಡ್ಸ್. ಈ ಸೇಲ್ ಪ್ರೊಸೀಡ್ಸ್ ಆಲ್ರೆಡಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಎಲ್ಲಿ ಬಂದಿರುತ್ತೆ ಅಂದರೆ ಕ್ರೆಡಿಟ್ ಸೈಡ್ ಬಂದಿರುತ್ತೆ, ಕ್ರೆಡಿಟ್ ಸೈಡ್. ಅದಕ್ಕೆ ನೋಡಿ ಇಲ್ಲಿ ಸೇಲ್ ಪ್ರೊಸೀಡ್ಸ್ ಮಾಡಿದಾಗ ನಮ್ಗೆ ಅಮೌಂಟ್ ಬರುತ್ತೆ. ಅದು ಯಾವ ಅಕೌಂಟಿಗೆ ತೊಗೊಳ್ತೀವಿ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ತೊಗೊಳ್ತೀವಿ. ಇಲ್ಲಿ ಜರ್ನಲ್ ಎಂಟ್ರಿ ಏನು ಬರ್ತಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಅಲ್ಲಿ ಕ್ರೆಡಿಟ್ ಆಗಿರುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಇಲ್ಲಿ ಡೆಬಿಟ್ ಆಗುತ್ತೆ. ಆ್ಯಂಡ್ ದ ಸೇಲ್ and credited with all the payments made for purchase of goods and expenses of the venture. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಅಲ್ಲಿ ಡೆಬಿಟ್ ಏನಾಗಿರುತ್ತೆ ಅಂದರೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಿಂದ ಪೇ ಮಾಡಿರ್ತಕ್ಕಂಥ ಎಲ್ಲ ಪೇಮೆಂಟ್ಸು, ಎಲ್ಲ ಎಕ್ಸ್ಪೆನ್ಸಸ್ಸು ಯಾವ ಅಕೌಂಟಿಂದ ಪೇಮೆಂಟ್ ಮಾಡಿರ್ತೇವೆ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಪೇಮೆಂಟ್ ಮಾಡಿರ್ತೇವೆ. ಅಂದರೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಅಲ್ಲಿ ಏನು ಪೇಮೆಂಟ್ಸು ಮತ್ತು ಎಕ್ಸ್ಪೆನ್ಸಸ್ ಆಗುತ್ತೆ ಅವೆಲ್ಲ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. And also credited with the amounts paid to the venturers in settlement of their accounts after completion of the venture. ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಫೈನಲಿ ಆಗಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಏನಿದೆ ಆ ಅಮೌಂಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೊಂಡ ನಂತರ ಮತ್ತು ಇಲ್ಲಿ ಏನು ತೊಗೊಳ್ತೀವಿ ಅಂದರೆ ಕ್ರೆಡಿಟ್ ಸೈಡು ಇಲ್ಲಿ ಪರ್ಸ್ನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಿರ್ತೀವಿ. ಜಾಯಿಂಟ್ ವೆಂಚರರ್ಸ್ ಅಂದರೆ ವೆಂಚರರ್ಸ್ ಕೋವೆಂಚರರ್ಸ್ ಯಾರಿರ್ತಾರೆ ಎಲ್ಲರದ್ದು ಕೂಡ ಪರ್ಸ್ನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡಿರ್ತೀವಿ. ಆ ಪರ್ಸ್ನಲ್ ಅಕೌಂಟ್ಸಲ್ಲಿ ಏನು ಫೈನಲ್ ಸೆಟಲ್ಮೆಂಟ್ ಆಗಿರುತ್ತೆ ಆ ಫೈನಲ್ ಸೆಟಲ್ಮೆಂಟ್ ಅಮೌಂಟ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ದೆನ್ ಓನ್ಲಿ ಬ್ಯಾಲೆನ್ಸಿಂಗ್ ಆಫ್ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಬೋತ್ ಆರ್ ಬ್ಯಾಲೆನ್ಸಿಂಗ್ ಆಗುತ್ತೆ ಅಂದರೆ ಟೋಟಲ್ ಆಗುತ್ತೆ. ಅಲ್ಲಿಗೆ ಈ ಜಾಯಿಂಟ್ ಬ್ಯಾಂಕ್ ಅಕೌಂಟು ಕ್ಲೋಸ್ ಆಗುತ್ತೆ. ವೆಂಚರರ್ಸ್ ಅಕೌಂಟ್ ಅಂದರೆ ನಾವು ವೆಂಚರರ್ಸ್ ಪರ್ಸ್ನಲ್ ಅಕೌಂಟ್ಸ್, ಇಟ್ ಈಸ್ ಲೈಕ್ ಎ ಪರ್ಸ್ನಲ್ ಅಕೌಂಟ್. ಯಾರು ವೆಂಚರರ್ಸ್ ಇರ್ತಾರೆ ಅವ್ರ ಅಕೌಂಟನ್ನು ನಾವು ಪ್ರಿಪೇರ್ ಮಾಡ್ತೀವಿ, ಅದಕ್ಕೆ ವೆಂಚರರ್ಸ್ ಅಕೌಂಟ್ ಅಂತ ಕೇಳ್ತೀವಿ. ಎ ಸಪ್ರೇಟ್ ಅಕೌಂಟ್ ಈಸ್ ಓಪನ್ಡ್ ಇನ್ ದ ನೇಮ್ ಆಫ್ ಈಚ್ ವೆಂಚರರ್. ಎಷ್ಟು ಜನ ವೆಂಚರರ್ಸ್ ಇರ್ತಾರೆ ಅಷ್ಟು ಜನದ್ದು ಸಪ್ರೇಟ್ ಅಕೌಂಟನ್ನು ಪರ್ಸ್ನಲ್ ಅಕೌಂಟನ್ನು ಓಪನ್ ಮಾಡ್ತೀವಿ. ದಿಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ವಿತ್ ಅಮೌಂಟ್ ಕ್ರೆಡಿಟೆಡ್ ನೋಡಿ ಇಲ್ಲಿ ವೆಂಚರರ್ ಅಮೌಂಟ್ ಕ್ರೆಡಿಟ್ ಮಾಡಿದ್ರೆ ನಾವು ಎಲ್ಲಿ ತೊಗೊಂಡಿರ್ತೇವೆ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ತೊಗೊಂಡಿರ್ತೇವೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ವೆಂಚರರ್ ಅಕೌಂಟ್, ಅಲ್ಲಿಗೆ ವೆಂಚರರ್ ಅಕೌಂಟಿಗೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ದಿಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ವಿತ್ ಅಮೌಂಟ್ ಕ್ರೆಡಿಟೆಡ್ ಆರ್ ಗೂಡ್ಸ್ ಬ್ರಾಟ್ ಬೈ ದ ಕನ್ಸರ್ನ್ಡ್ ವೆಂಚರರ್. ಅವರು ಅಮೌಂಟ್ ಆದರೂ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ, ಇಲ್ಲ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಗೂಡ್ಸ್ ಆದರೂ ಸಪ್ಲೈ ಮಾಡಿರ್ತಾರೆ, ಇವೆರಡೂ ಕೂಡ ಕ್ರೆಡಿಟ್ ಸೈಡ್ ಬರುತ್ತೆ. ಆಫ್ಟರ್ ಕಂಪ್ಲೀಷನ್ ಆಫ್ ದ ವೆಂಚರ್ ದ ರೆಸ್ಪೆಕ್ಟಿವ್ ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್ ಈಸ್ ಆಲ್ಸೋ ಟ್ರಾನ್ಸ್ಫರ್ ಟು ದಿಸ್ ಅಕೌಂಟ್. ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಪ್ರಾಫಿಟ್ ಆರ್ ಲಾಸ್ ಬಂದಿರ್ತಲ್ಲ ಆ ಅಮೌಂಟ್ ಇಲ್ಲಿ ವೆಂಚರರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಫೈನಲಿ ದಿಸ್ ಪರ್ಸನಲ್ ಅಕೌಂಟ್ಸ್ ಆಫ್ ದ ವೆಂಚರರ್ಸ್ ಆರ್ ಡೆಬಿಟೆಡ್ or credited as the case may be when amounts due to or due from are settled. ಅಂದರೆ ಕೋವೆಂಚರರ್ಸ್ 3 ಜನ ಇದ್ದಾರೆ ಅಂದರೆ ಅದರಲ್ಲಿ ಯಾರ್ಯಾರು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಅನ್ನೋ ಆಧಾರದ ಮೇಲೆ ಯಾರಿಗೆ ಯಾರು ಅಮೌಂಟು ಡ್ಯೂ ಇದ್ದಾರೆ, ಯಾರಿಂದ ಡ್ಯೂ ಅಮೌಂಟನ್ನು ರಿಸೀವ್ ಮಾಡ್ಕೋಬೇಕು ಅನ್ನೋ ಒಂದು ಫೈನಲ್ ಸೆಟಲ್ಮೆಂಟು ನಮಗೆ ಈ ಒಂದು ಅಕೌಂಟಲ್ಲಿ ಗೊತ್ತಾಗುತ್ತೆ, ವೆಂಚರರ್ಸ್ ಅಕೌಂಟ್. ಎಕ್ಸಾಂಪಲ್ 1, ಇದು KED 2019 ಕ್ವಶನ್ ಪೇಪರ್ ಪ್ರಾಬ್ಲಮ್. ನೀವು ಈ ಒಂದು ವಿಡಿಯೋದಲ್ಲಿ ಪ್ರಾಬ್ಲಮ್ ಸೊಲ್ಯೂಷನ್ ನೋಡೋದಕ್ಕೂ ಮುಂಚೆ ಈ ಪ್ರಾಬ್ಲಮನ್ನು ಸಪ್ರೇಟಲ್ಲಿ ಬರೆದಿಟ್ಕೊಂಡು ಲೆಡ್ಜರ್ ಅಕೌಂಟ್ಸನ್ನು ಹಾಕ್ಕೊಳ್ಳಿ. 1 by 1 ನಾನು ಟ್ರಾನ್ಸಾಕ್ಷನ್ಸ್ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ಮಿಸ್ಟರ್ ವಸಂತ್ and Mr. Anant, independent civil contractors, entered into a joint venture and took up a building contract from BRC Company Limited for a contract price of rupees 10 lakh, payable as to rupees 8 lakh in cash and rupees 2 lakh in fully paid equity shares. ನೋಡಿ, ಮಿಸ್ಟರ್ ವಸಂತ್ and Mr. Anand, 2 co-venturers, BRC ಕಂಪನಿ ಲಿಮಿಟೆಡಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ತೊಗೊಳ್ತಾ ಇದ್ದಾರೆ. ಅಲ್ಲಿಗೆ BRC ಕಂಪನಿಯವರು ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು ಪೇ ಮಾಡ್ತಾ ಇದ್ದಾರೆ ಅಂದರೆ ಅಮೌಂಟ್ ಆಫ್ rupees 10 lakh rupees ಪೇ ಮಾಡ್ತಾ ಇದ್ದಾರೆ. ಆ 10 lakh rupeesನ್ನು ಯಾವ ರೂಪದಲ್ಲಿ ಪೇ ಮಾಡ್ತಾ ಇದ್ದಾರೆ ಅಂದರೆ 8 lakh rupees ಕ್ಯಾಶ್ ಕೊಡ್ತಾ ಇದ್ದಾರೆ, ಇನ್ನು 2 lakh rupees ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ನ ಪೇ ಮಾಡ್ತಾ ಇದ್ದಾರೆ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ಸ್ ವರ್ ಓಪನ್ಡ್ ಇಂಟು ವಿಚ್ ವಸಂತ್ paid rupees 2,50,000 and Anant paid rupees 1,50,000.
Co-venturers ಇಬ್ಬರು ಕೂಡ ವಸಂತ್ 2,50,000 ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಅನಂತ್ 1,50,000 rupees ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ದೇ ಅಗ್ರಿ ಟು ಶೇರ್ ದ ಪ್ರಾಫಿಟ್ಸ್ ಆರ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ಅಂದರೆ 2:1 ಅಗ್ರೀಡ್ ರೇಷಿಯೋದಲ್ಲಿ ಅವ್ರ ಪ್ರಾಫಿಟ್ ಮತ್ತು ಲಾಸಸನ್ನು ಶೇರ್ ಮಾಡ್ಕೊಳ್ತಾರೆ. ದೇರ್ ಟ್ರಾನ್ಸಾಕ್ಷನ್ಸ್ ವರ್ ಆಸ್ ಫಾಲೋಸ್. ಆ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ಸ್ wages paid rupees 2,60,000, materials purchased rupees 6 lakh, materials supplied by Anant rupees 40,000, materials supplied by Vasant rupees 50,000, architects fees paid by the Vasant rupees 20,000. The contract was completed and the price was duly received. Vasant took over all the equity shares at book value and Anant took over the remaining materials for rupees 30,000. Prepare joint venture account, venturers account and joint bank account. Solution. First we have prepared in this method the joint venture account. In a joint venture account, the debit side recorded the all expenses or the purchasing goods of the joint venture business. Observe problem. Here what are the cost of the goods purchased in a joint venture business and what are the expenses in a joint venture business? All are recorded in a debit side in the joint venture account. The expenses, wages paid. Here their transactions were as follows. Wages paid rupees 2,60,000. Wages paid through joint bank account. So journal entry. So joint venture account data to joint bank account. Wages paid, joint venture account data to joint bank account. Payment through joint bank account. In a joint venture account to joint bank account, wages paid amount of rupees 2,60,000. Then the materials purchased, the cost of goods, material purchased, cost of goods amount of rupees 6 lakh from supplier, means creditors. So here material purchased amount of rupees 6 lakh. So joint venture account data to joint bank account. Payment made by joint bank account. So to joint bank account, in a joint venture account ಅಲ್ಲಿ debit side to joint bank account, material purchased amount of rupees 6 lakh. And material supplied by Anant rupees 40,000. Material ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ ಅನಂತ್ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಪರ್ಸನಲ್ ಅಕೌಂಟಿಗೆ ತೊಗೊಳ್ತೀವಿ. ಅಂದರೆ ಅವ್ರು ಸಪ್ಲೈ ಮಾಡ್ತಿರೋದು ಯಾವುದು ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ. ಅದಕ್ಕೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಇದು ಕಾಸ್ಟ್ ಆಫ್ ಗೂಡ್ಸ್ ಆಗಿರೋದ್ರಿಂದ ಯಾರು ಸಪ್ಲೈ ಮಾಡ್ತಾ ಇದ್ದಾರೋ ಅವರ ಹೆಸರಲ್ಲಿ ತೊಗೊಳ್ತೀವಿ. ಟು ಅನಂತ್ಸ್ ಅಕೌಂಟ್ ಮೆಟೀರಿಯಲ್ ಸಪ್ಲೈಡ್ ಎಷ್ಟು ವ್ಯಾಲ್ಯೂ ಸಪ್ಲೈ ಮಾಡ್ತಿದ್ದಾರೆ ಅಂದರೆ ಅಮೌಂಟ್ ಆಫ್ rupees 40,000. ಆ್ಯಂಡ್ ಮೆಟೀರಿಯಲ್ ಸಪ್ಲೈಡ್ ಬೈ ವಸಂತ್. Material supplied by Vasant, same. To in a joint venture account debit side ಅಲ್ಲಿ ಮೆಟೀರಿಯಲ್ ಸಪ್ಲೈ ಯಾರು ಮಾಡ್ತಾ ಇದ್ದಾರೆ ಅಂದರೆ ವಸಂತ್. ಇದು ಕಾಸ್ಟ್ ಆಫ್ ಗೂಡ್ಸ್ ಬಟ್ ಯಾರು ಪೇ ಮಾಡಿದ್ದಾರೆ ಅಂದರೆ ವಸಂತ್ ಪೇ ಮಾಡಿದ್ದಾರೆ. ಅದಕ್ಕೆ ಮೆಟೀರಿಯಲ್ ಸಪ್ಲೈಡ್ ಬೈ ವಸಂತ್ ಟು ವಸಂತ್ಸ್ ಅಕೌಂಟ್, ಮೆಟೀರಿಯಲ್ ಸಪ್ಲೈಡ್ ಅಮೌಂಟ್ ಆಫ್ rupees 50,000. ನೋಡಿ ಇಲ್ಲಿ ಮತ್ತು ಆರ್ಕಿಟೆಕ್ಟ್ಸ್ ಫೀಸ್ ಪೇಡ್ ಬೈ ವಸಂತ್. ಜಾಯಿಂಟ್ ವೆಂಚರ್ ಬಿಸ್ನೆಸ್ ಸಂಬಂಧಪಟ್ಟಂತೆ ಒಂದು ಆರ್ಕಿಟೆಕ್ಚರ್ ಫೀಸ್ ಯಾರು ಪೇ ಮಾಡಿದ್ದಾರೆ ಅಂದರೆ ವಸಂತ್ ಪೇ ಮಾಡಿದ್ದಾರೆ. ಅದು ಕೂಡ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಅದು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಒಂದು ಎಂಟ್ರಿ ತೊಗೊಳ್ತೀನಿ. ಈಗ ಈ ಒಂದು ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಏನು ಬರುತ್ತೆ ಅಂತ ಹೇಳಿದ್ರೆ, ನಾವು ಏನು ಅಮೌಂಟ್ ರಿಸೀವ್ ಮಾಡ್ಕೊಂಡಿರ್ತೀವಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ, ಅಂದರೆ ಇಲ್ಲಿ ಕಾಂಟ್ರಾಕ್ಟ್ ಬಿಸ್ನೆಸ್ ಆಗಿರೋದ್ರಿಂದ BRC ಕಂಪನಿ ಲಿಮಿಟೆಡಿಂದ ಕಾಂಟ್ರಾಕ್ಟ್ ಪ್ರೈಸನ್ನು ರಿಸೀವ್ ಮಾಡ್ಕೊಂಡಿರ್ತೀವಿ. ಆ ಅಮೌಂಟ್ ಇಲ್ಲಿ ಬರುತ್ತೆ. ಇನ್ ಕೇಸ್ ಗೂಡ್ಸ್ ಏನಾದರೂ ಬೈಯಿಂಗ್ ಸೆಲ್ಲಿಂಗ್ ಆಗಿದ್ರೆ ಯಾವ ಸೇಲ್ ವ್ಯಾಲ್ಯೂ ಏನಿರುತ್ತೆ ಆ ಅಮೌಂಟು ಕ್ರೆಡಿಟ್ ಸೈಡ್ ಬರುತ್ತೆ. ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಆಗಿರೋದ್ರಿಂದ ಎಲ್ಲಿ ಯಾವ ಅಕೌಂಟಿಗೆ ರಿಸೀವ್ ಮಾಡ್ಕೊಳ್ತೀವಿ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಮಾಡ್ಕೊಳ್ತೀವಿ. ಅಂದರೆ ಇದಕ್ಕೆ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಜಾಯಿಂಟ್ ವೆಂಚರ್ ಅಕೌಂಟ್. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್ ಇನ್ ಕ್ಯಾಶ್ ಎಷ್ಟು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಕಾಂಟ್ರಾಕ್ಟ್ ಪ್ರೈಸ್ ಅಮೌಂಟ್ ಎಷ್ಟಿದೆ 10 lakh ಇದೆ. ಆ 10 lakhಲ್ಲಿ 8 lakh rupees ಕ್ಯಾಶ್ ಅಂತ ಹೇಳಿದ್ರೆ ಅದು ಬ್ಯಾಂಕ್ ಅಕೌಂಟಿಗೆ ಬರುತ್ತೆ, ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ. ಇನ್ನು ರಿಮೈನಿಂಗ್ 2 lakh ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ಬರೋದಿಲ್ಲ. ಅವರು ಏನು ಕೊಡ್ತಾ ಇದ್ದಾರೆ ಅಂದರೆ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದಾರೆ ನೋಡಿ. ಬೈ ಈಕ್ವಿಟಿ ಶೇರ್ಸ್ ಅಕೌಂಟ್, ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್ ಇನ್ ಶೇರ್ಸ್ ಅಮೌಂಟ್ ಆಫ್ rupees 2 lakh. ಅದೇ ಥರ
ಇಲ್ಲಿ ನೋಡಿ ಈಕ್ವಿಟಿ ಶೇರ್ಸ್ ಅಕೌಂಟ್ ಎಷ್ಟಿದೆ ಅಂದರೆ ಅಮೌಂಟ್ ಆಫ್ ರುಪೀಸ್ 2 lakh ಇದೆ. ಅದೇ ಥರ ಇಲ್ಲಿ ಕೋವೆಂಚರರ್ಸ್ ಏನಾದರೂ ಬಿಸ್ನೆಸ್ಸಿಂದ ಮೆಟೀರಿಯಲ್ಸನ್ನು ತೊಗೊಂಡೋದ್ರೆ ಅದು ಕೂಡ ಕ್ರೆಡಿಟ್ ಸೈಡ್ ಬರುತ್ತೆ. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಅಂದರೆ ಇಲ್ಲಿ ಯಾರು ತೊಗೊಂಡು ಹೋಗ್ತಾ ಇದ್ದಾರೋ ಆ ಪಾರ್ಟ್ನರ್, ಆ ಕೋವೆಂಚರರ್. ಇಲ್ಲಿ ಪಾಯಿಂಟ್ ಒಂದು ಅಬ್ಸರ್ವ್ ಮಾಡಿ, ಅನಂತ್ ಟುಕ್ ಓವರ್ ದ ರಿಮೈನಿಂಗ್ ಮೆಟೀರಿಯಲ್ಸ್ ಫಾರ್ ₹30,000 ಅಂತ ಇದೆ ನೋಡಿ. ಅಂದರೆ ಅನಂತ್ ಮೆಟೀರಿಯಲನ್ನು ತೊಗೊಂಡು ಹೋಗ್ತಾ ಇದ್ದಾನೆ ಅಂದರೆ ಅವನು ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಿಂದ ತೊಗೊಂಡು ಹೋಗ್ತಾ ಇದ್ದಾನೆ ಅಂದರೆ ಅವನ ಅಕೌಂಟಲ್ಲಿ ಏನಾಗಬೇಕು ಅಂದರೆ ಡೆಬಿಟ್ ಆಗಬೇಕು. ಅಂದರೆ ಅನಂತ್ಸ್ ಅಕೌಂಟ್ ಡೇಟಾರ್ ಟು ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ ಬೈ ಅನಂತ್ಸ್ ಅಕೌಂಟ್ ಮೆಟೀರಿಯಲ್ ಟೇಕನ್ ಓವರ್ ಅಮೌಂಟ್ ಆಫ್ ₹30,000. ಇಲ್ಲಿ ನೋಡಿ, ಇನ್ನು ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡೋದು ಒಂದು ಎಕ್ಸ್ಪೆನ್ಸ್ ಇತ್ತು. ಆರ್ಕಿಟೆಕ್ಟ್ಸ್ ಫೀಸ್ ಪೇಯ್ಡ್ ಬೈ ವಸಂತ್ 20,000 ಇದೆಯಲ್ಲ, ಆ ಅಮೌಂಟ್ ಡೆಬಿಟ್ ಸೈಡ್ ತೊಗೊಳ್ತಾ ಇದ್ದೀನಿ ಟು ವಸಂತ್ ಅಕೌಂಟ್ ಆರ್ಕಿಟೆಕ್ಚರ್ ಫೀಸ್ ಪೇಯ್ಡ್ ಅಮೌಂಟ್ ಆಫ್ ₹20,000. ನೋಡಿ, ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನು ಕಾಸ್ಟ್ ಆಫ್ ಗೂಡ್ಸು ಮತ್ತು ಎಕ್ಸ್ಪೆನ್ಸಸ್ ಇದೆ ಅದೆಲ್ಲ ಡೆಬಿಟ್ ಸೈಡ್ ತೊಗೊಂಡಿದ್ದೀವಿ. ಮತ್ತು ಏನು ಜಾಯಿಂಟ್ ವೆಂಚರ್ ಬಿಸ್ನೆಸ್ಗೆ ರಿಸೀವ್ ಮಾಡ್ಕೊಂಡಿದ್ದೀವಿ ಮತ್ತು ಕೋವೆಂಚರರ್ಸು ಯಾವ ಮೆಟೀರಿಯಲ್ ತೊಗೊಂಡು ಹೋಗ್ತಾ ಇದ್ದಾರೆ ಆ ಒಂದು ಟ್ರಾನ್ಸಾಕ್ಷನ್ಸನ್ನು ನಾವಿಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೇವೆ. ಮತ್ತು ಯಾವ ಪೇಮೆಂಟ್ಸ್ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಪೇ ಮಾಡಿದರೆ ಆ ಅಮೌಂಟನ್ನು ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ತೊಗೊಂಡಿರ್ತೀವಿ. ಈಗ ನಾವು ಟೋಟಲ್ ಮಾಡಿಕೊಂಡ್ರೆ ಕ್ರೆಡಿಟ್ ಸೈಡು 10,30,000 ಬರುತ್ತೆ. ಸೊ ಇಲ್ಲಿ ಈಗ ಡಿಫ್ರೆನ್ಸ್ ಏನು ತೊಗೊಳ್ತೇವೆ ಅಂದರೆ ಟು ಪ್ರಾಫಿಟ್ ಆನ್ ಜಾಯಿಂಟ್ ವೆಂಚರ್. ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಅಮೌಂಟ್ ಆಫ್ ₹60,000 ಬರುತ್ತೆ. ಈ ಪ್ರಾಫಿಟನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಕೋವೆಂಚರರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಪರ್ಸನಲ್ ಅಕೌಂಟ್ಸ್ ಏನು ಪ್ರಿಪೇರ್ ಮಾಡಿರ್ತೀವಿ ಆ ಅಕೌಂಟ್ಗೆ ಅವರ ಅಗ್ರೀಡ್ ರೇಷಿಯೋದಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಟು ವೆಂಚರರ್ಸ್ ಅಕೌಂಟ್ ಇನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1. ಇಲ್ಲಿ 2:1 ಅಂತ ಹೇಳಿದ್ರೆ 3 ಬರುತ್ತೆ. 60,000 ಡಿವೈಡೆಡ್ ಬೈ 3 ಮಾಡಿದಾಗ 1/2 20,000 ಬರುತ್ತೆ. ವಸಂತ್ 2 20,000 into 2 40,000, 20,000 into 1 20,000. ಪ್ರಿಪೇರ್ಡ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಈಗ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಸೈಡ್ ಏನೇನು ಬರುತ್ತೆ ಅಂದರೆ ಕೋವೆಂಚರರ್ಸ್ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ಅಮೌಂಟು ಮತ್ತು ಗೂಡ್ಸ್ ಏನಾದರೂ ಸೇಲ್ ಮಾಡಿದ್ರೆ ಸೇಲ್ಸ್ ಪ್ರೈಸ್ ಬರುತ್ತೆ, ಇಲ್ಲ ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ ಮಾಡಿದ್ರೆ ಕಾಂಟ್ರಾಕ್ಟ್ ಪ್ರೈಸ್. ಜಾಯಿಂಟ್ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಮಾಡ್ಕೊಂಡಿರೋ ಅಮೌಂಟ್ ಮಾತ್ರ ಇಲ್ಲಿ ಬರುತ್ತೆ. ಅದೇ ಥರ ಕ್ರೆಡಿಟ್ ಸೈಡ್ ಏನು ಬರುತ್ತೆ ಅಂದರೆ ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ಏನೇನು ಜಾಯಿಂಟ್ ವೆಂಚರ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಪೇಮೆಂಟ್ಸ್ ಮಾಡಿರ್ತೀವಿ ಆ ಅಮೌಂಟು ಕ್ರೆಡಿಟ್ ಸೈಡ್ ಬರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಒನ್ ಟು ವಸಂತ್ ಅಕೌಂಟ್ ಅಮೌಂಟ್ ಕಾಂಟ್ರಿಬ್ಯೂಟೆಡ್. ವಸಂತ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂದರೆ ಅಮೌಂಟ್ ಆಫ್ ₹2,50,000 ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಇಲ್ಲಿ ಜರ್ನಲ್ ಎಂಟ್ರಿ ಏನು ಬರುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ವಸಂತ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ವಸಂತ್ ಅಕೌಂಟ್. ಅದೇ ಥರ ಅನಂತ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಅನಂತ್ ಅಕೌಂಟ್ ಅಮೌಂಟ್ ಆಫ್ ₹1,50,000. ಮತ್ತು ಈ ಅಮೌಂಟ್ ಎಲ್ಲಿ ಬರುತ್ತೆ ಅಂದರೆ ವಸಂತ್ ಅಕೌಂಟು ಮತ್ತು ಅನಂತ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಯಾವ ಹೆಸರಲ್ಲಿ ಬರುತ್ತೆ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಹೆಸರಲ್ಲಿ ಬರುತ್ತೆ. ಅದೇ ಥರ ಇವರು ಮೆಟೀರಿಯಲ್ ಸಪ್ಲೈ ಮಾಡಿರ್ತಕ್ಕಂಥದ್ದು ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೊಂಡಿದ್ವಲ್ಲ ಅದು ಕೂಡ ಇವರ ವಸಂತ್ ಅಕೌಂಟು ಮತ್ತು ಅನಂತ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಇಲ್ಲಿ ನೋಡಿ, ಮತ್ತು ಜಾಯಿಂಟ್ ವೆಂಚರ್ ಅಕೌಂಟ್ ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ಅಮೌಂಟ್ ಎಲ್ಲಿ ತೊಗೊಂಡಿರ್ತೀವಿ ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀವಿ. ಕ್ರೆಡಿಟ್ ಸೈಡ್ ಅಂದರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ನಿಮ್ಮಲ್ಲೇ ತೊಗೊಂಡಿದ್ದೀವಿ ಅಮೌಂಟ್ ಆಫ್ ₹8 lakh. ಇಷ್ಟು ಅಮೌಂಟು ಇಲ್ಲಿ ಬರುತ್ತೆ. ದೆನ್ ಏನೇನು ಪೇಮೆಂಟ್ಸ್ ಆಗಿದೆ ಜಾಯಿಂಟ್ ವೆಂಚರ್ ಬಿಸ್ನೆಸ್ಸಲ್ಲಿ ಅದು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಥ್ರೂನೇ ಪೇಮೆಂಟ್ ಆಗಿರ್ತಕ್ಕಂಥ ಅಮೌಂಟನ್ನು ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. ಏನು ಪೇಮೆಂಟ್ ಆಗೋದಂದರೆ ಜಾಯಿಂಟ್ ವೆಂಚರ್ ಅಕೌಂಟ್ ವೇಜಸ್ ಪೇ ಮಾಡಿದ್ದೀವಿ ನೋಡಿ, ಥ್ರೂ ಜಾಯಿಂಟ್ ಬ್ಯಾಂಕ್ ಅಕೌಂಟಿಂದ ವೇಜಸ್ ಪೇ ಮಾಡಿದ್ದೀವಿ 2,60,000. ಅದೇ ಥರ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೀವಿ, ಅದು ಜಾಯಿಂಟ್ ವೆಂಚರ್ ಅಕೌಂಟ್ ಇದೆಲ್ಲ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಆಗಿರುತ್ತೆ, ಇಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ. ಜಾಯಿಂಟ್ ವೆಂಚರ್ ಅಕೌಂಟ್ ಮೆಟೀರಿಯಲ್ ಪರ್ಚೇಸ್ಡ್ ಅಮೌಂಟ್ ಆಫ್ ₹6 lakh. ಕೋವೆಂಚರರ್ ಮೆಟೀರಿಯಲ್ ಸಪ್ಲೈ ಮಾಡೋದು ಅವರ ಒಂದು ಪರ್ಸನಲ್ ಅಕೌಂಟ್ಸ್ಗೆ, ಅವ್ರ ವೆಂಚರರ್ ಅಕೌಂಟ್ಸ್ಗೆ ಹೋಗುತ್ತೆ, ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ಬರಲ್ಲ. ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ಯಾವಾಗ ಬರುತ್ತೆ ಅಂದ್ರೆ ಪೇಮೆಂಟ್ ಥ್ರೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟಿಂದ ಥ್ರೂ ಪೇಮೆಂಟ್ ಆಗಿದ್ರೆ ಮಾತ್ರ ಇಲ್ಲಿ ಬರುತ್ತೆ. ದೆನ್ ಬೈ ವಸಂತ್ ಅಕೌಂಟ್ ಅಮೌಂಟ್ ಆಫ್ ₹1,60,000, ಬೈ ಅನಂತ್ ಅಕೌಂಟ್ ಅಮೌಂಟ್ ಆಫ್ ₹1,80,000. ಇವೆರಡು ಅಮೌಂಟು ಯಾವಾಗ ತೊಗೊಳ್ತೀವಿ ಅಂದರೆ ಆಫ್ಟರ್ ಯು ಹ್ಯಾವ್ ಕ್ಲೋಸಿಂಗ್ ದ ವಸಂತ್ ಅಕೌಂಟ್ ಆ್ಯಂಡ್ ಅನಂತ್ ಅಕೌಂಟ್. ಈಗ ನೆಕ್ಸ್ಟ್ ನಾವು ಅನಂತ್ ಅಕೌಂಟು ವಸಂತ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಲ್ಲ ಅಲ್ಲಿ ಫೈನಲ್ ಸೆಟಲ್ಮೆಂಟ್ ಆಗಿರ್ತಕ್ಕಂಥ ಅಮೌಂಟ್ ಇಲ್ಲಿ ಬರುತ್ತೆ.
ಅರ್ಥ ಆಗ್ತಿದೆ? ಯಾಕಂದರೆ ನಾನು ನೆಕ್ಸ್ಟ್ ಈ ಸ್ಲೈಡ್ ನಿಮಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ, ಈ ಅಕೌಂಟಲ್ಲೇ ನಾನು ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ. ಇಲ್ಲಿ ಡಿಫ್ರೆನ್ಸ್ ಅಮೌಂಟ್ ತೊಗೊಳ್ಳಲ್ಲ. ಇಲ್ಲಿ ನೆಕ್ಸ್ಟ್ ನಾವೇನು ವೆಂಚರರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀವಿ, ಆ ವೆಂಚರರ್ಸ್ ಅಕೌಂಟಲ್ಲಿ ಏನು ಫೈನಲ್ ಸೆಟಲ್ಮೆಂಟ್ ಆಗಿರುತ್ತೆ ಆ ಸೆಟಲ್ಮೆಂಟ್ ಅಮೌಂಟು ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಥ್ರೂ ಇಂದ ಪೇ ಮಾಡ್ತೀವಿ. ಆ ಜಾಯಿಂಟ್ ಬ್ಯಾಂಕ್ ಥ್ರೂ ಅಕೌಂಟಿಂದ ಪೇ ಮಾಡೋದಕ್ಕೆ ಅವ್ರದ್ದು ಏನು ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ ಇಲ್ಲಿ ತೊಗೊಳ್ತೀವಿ, ಡೆಬಿಟ್ ಬ್ಯಾಲೆನ್ಸ್ ಬಂದರೆ ಈ ಕಡೆ ತೊಗೊಳ್ತೀವಿ. ಅಂದರೆ ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಬಂದರೆ ಡೆಬಿಟ್ ಸೈಡ್ ಬರುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದರೆ ಕ್ರೆಡಿಟ್ ಸೈಡ್ ಬರುತ್ತೆ. ಅಂದರೆ ನಾವು ನೆಕ್ಸ್ಟ್ ಪ್ರಿಪೇರ್ ಮಾಡ್ತಕ್ಕಂಥ ವಸಂತ್ ಅಕೌಂಟು ಅನಂತ್ ಅಕೌಂಟು ಅವ್ರ ಬ್ಯಾಲೆನ್ಸ್ ಸೆಟಲ್ಮೆಂಟ್ ಏನಿದೆ ಆ ಅಮೌಂಟ್ ಇಲ್ಲಿ ತೊಗೊಬಿಟ್ಟಿದ್ದೀನಿ ಡೈರೆಕ್ಟಾಗಿ. ವಸಂತ್ ಅಕೌಂಟ್ 1,60,000, ಅನಂತ್ ಅಕೌಂಟ್ 1,80,000. ಅಲ್ಲಿಗೆ ನಾವು ಆ ಥರ ಬ್ಯಾಲೆನ್ಸ್ ತೊಗೊಂಡಾಗ ಫೈನಲಿ ವಿ ಹ್ಯಾವ್ ಟು ಬ್ಯಾಲೆನ್ಸಿಂಗ್ ಟೋಟಲ್ ಬ್ಯಾಲೆನ್ಸಿಂಗ್ ಆಫ್ ದ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎರಡು ಕೂಡ ಟ್ಯಾಲಿ ಆಗಬೇಕು. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ದೆನ್ ಇಲ್ಲಿ ವಸಂತ್ ಅಕೌಂಟು ವಸಂತ್ ಅಂದರೆ ಮೆಟೀರಿಯಲ್ ಸಪ್ಲೈ ಮಾಡಿದ್ದಾರೆ. ಮೆಟೀರಿಯಲ್ ಈ ಅಮೌಂಟಲ್ಲಿ ತೊಗೊಂಡಿರ್ತೀವಿ ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೊಂಡಿರ್ತೀವಿ ನೋಡಿ. ಇಲ್ಲಿ ವಸಂತ್ ಅಕೌಂಟಲ್ಲಿ ಬೈ ವೆಂಚರ್ ಅಕೌಂಟ್ ಮೆಟೀರಿಯಲ್ ಸಪ್ಲೈಡ್ ಅಮೌಂಟ್ ಆಫ್ ₹50,000. ಅದೇ ಥರ ಈ ವಸಂತ್ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು ಅಮೌಂಟ್ ಇಲ್ಲಿ ತೊಗೊಂಡಿರ್ತೀವಿ. ಮತ್ತು ಇನ್ನೊಂದು ಆರ್ಕಿಟೆಕ್ಚರ್ ಫೀಸ್ ಪೇ ಮಾಡಿದ್ದಾರೆ ನೋಡಿ, ಜಾಯಿಂಟ್ ವಸಂತ್ ಆರ್ಕಿಟೆಕ್ಚರ್ ಫೀಸ್ ಪೇಡ್ ಬೈ ವಸಂತ್, ಇದು ಕೂಡ ಕ್ರೆಡಿಟ್ ಆಗುತ್ತೆ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಆರ್ಕಿಟೆಕ್ಚರ್ ಫೀಸ್ ಪೇಯ್ಡ್ ಅಮೌಂಟ್ ಆಫ್ ₹20,000. ದೆನ್ ಅಮೌಂಟ್ ಕಾಂಟ್ರಿಬ್ಯೂಷನ್ ಬೈ ವಸಂತ್ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಕಾಂಟ್ರಿಬ್ಯೂಷನ್ ಮಾಡೋದು ಎಲ್ಲಿ ತೊಗೊಂಡಿರ್ತೇವೆ ಅಂದರೆ ಅಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ತೊಗೊಂಡಿರ್ತೇವೆ. ಇಲ್ಲಿ ಅವರ ಪರ್ಸನಲ್ ಅಕೌಂಟಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ₹2,50,000. ದೆನ್ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಶೇರ್ ಆಫ್ ಪ್ರಾಫಿಟ್ಸ್ ಏನಿದೆ ಅದು ಜಾಯಿಂಟ್ ವೆಂಚರರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಪ್ರಾಫಿಟ್ ಇದೆ ನೋಡಿ, ಪ್ರಾಫಿಟ್ ಜಾಯಿಂಟ್ ವೆಂಚರ್ ಅಕೌಂಟ್ ಶೇರ್ ಆಫ್ ಪ್ರಾಫಿಟ್ಸ್ ಅಮೌಂಟ್ ಆಫ್ ₹40,000. ಇಲ್ಲಿ ವಸಂತ್ ಅಕೌಂಟು ಮತ್ತು ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಈ ಪ್ರಾಬ್ಲಮಲ್ಲಿ ಅಬ್ಸರ್ವ್ ಮಾಡಿ. ವಸಂತ್ ಟುಕ್ ಓವರ್ ಆಲ್ ದ ಈಕ್ವಿಟಿ ಶೇರ್ಸ್ ಅಟ್ ಬುಕ್ ವ್ಯಾಲ್ಯೂ. ವಸಂತ್ ಟುಕ್ ಓವರ್ ಆಲ್ ದ ಈಕ್ವಿಟಿ ಶೇರ್ಸ್ ಅಟ್ ಬುಕ್ ವ್ಯಾಲ್ಯೂ ಅಂದರೆ ಇಲ್ಲಿ ಈಕ್ವಿಟಿ ಶೇರ್ಸ್ 2 lakh ಕೊಡ್ತಾ ಇದ್ದಾರಲ್ಲ, ಅಂದರೆ BRC ಕಂಪನಿ ಲಿಮಿಟೆಡ್ ಅವರು ಆ ಎಲ್ಲ ಈಕ್ವಿಟಿ ಶೇರ್ಸ್ ಬುಕ್ ವ್ಯಾಲ್ಯೂ ಯಾರು ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ವಸಂತ್ ತೊಗೊಂಡು ಹೋಗ್ತಿದ್ದಾರೆ. ಅಲ್ಲಿ ನಾವು ವಸಂತ್ ಅಂದರೆ ಈಕ್ವಿಟಿ ಶೇರ್ಸ್ ಕೊಡ್ತಾ ಇರ್ತಕ್ಕಂಥ ಆ ಕಾಂಟ್ರಾಕ್ಟ್ ಪ್ರೈಸ್ ಅಮೌಂಟ್ ಎಲ್ಲಿ ತೊಗೊಂಡಿರ್ತೀವಿ ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೊಂಡಿರ್ತೀವಿ. ಕ್ರೆಡಿಟ್ ಸೈಡ್ ಬೈ ಈಕ್ವಿಟಿ ಶೇರ್ಸ್ ಅಕೌಂಟ್ ಅಮೌಂಟ್ ಆಫ್ ₹2 lakh. ಅಲ್ಲಿಗೆ ನಾವು ಈಕ್ವಿಟಿ ಶೇರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಈಕ್ವಿಟಿ ಶೇರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಈಕ್ವಿಟಿ ಶೇರ್ಸ್ ಅಕೌಂಟಲ್ಲಿ ಮತ್ತೆ ಅಮೌಂಟ್ ಎಲ್ಲಿ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತೆ. ಯಾವ ಹೆಸರಲ್ಲಿ ಬರುತ್ತೆ ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಬರುತ್ತೆ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಸೈಡ್ ಅಮೌಂಟ್ ಆಫ್ ₹2 lakh ತೊಗೊಂಡಾಗ ಮತ್ತು ನಾವು ಅದು ಯಾರಿಗೆ ಅಲಾಟ್ ಮಾಡ್ತೀವಿ ಅಂದರೆ ವಸಂತ್ ಅಕೌಂಟ್. ವಸಂತ್ ಅಕೌಂಟ್ ಯಾವ ಕಡೆ ಬರುತ್ತೆ ಅಂದರೆ ಈಗ ಕ್ರೆಡಿಟ್ ಸೈಡ್ ಬರುತ್ತೆ. ಅಲ್ಲಿ ಈಕ್ವಿಟಿ ಶೇರ್ಸ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ವಸಂತ್ ಅಕೌಂಟಿಗೆ ಫುಲ್ ಈಕ್ವಿಟಿ ಶೇರ್ಸನ್ನು ಅಲಾಟ್ ಮಾಡ್ತೀವಿ. ಆ ಅಮೌಂಟು ಇಲ್ಲಿ ವಸಂತ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತೆ ಟು ಈಕ್ವಿಟಿ ಶೇರ್ಸ್ ಅಕೌಂಟ್ ಅಮೌಂಟ್ ಆಫ್ ₹2 lakh. Then in the credit side balance amount of ₹3,60,000 to joint bank account final settlement made. ಈ ಅಮೌಂಟ್ ನಾವು ಆಲ್ರೆಡಿ ಜಾಯಿಂಟ್ ಬ್ಯಾಂಕ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ತೊಗೊಂಡಿದ್ದೀನಿ. ಈ ಅಮೌಂಟ್ ತೊಗೊಂಡಿದ್ದೀನಿ, ಇದೇ ಫೈನಲ್ ಸೆಟಲ್ಮೆಂಟ್ ಬ್ಯಾಲೆನ್ಸ್ ಆ್ಯಂಡ್ ಫಿಗರ್ ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಥ್ರೂ ಅಲ್ಲಿ ಪೇ ಮಾಡ್ತೀವಿ. ಫೈನಲ್ ಸೆಟಲ್ಮೆಂಟ್ ಮೇಡ್ ಅಮೌಂಟ್ ಆಫ್ ₹1 lakh. ಅನಂತ್ ಅಕೌಂಟ್ ಬೈ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಇವರು ಕೂಡ ಮೆಟೀರಿಯಲ್ ಸಪ್ಲೈ ಮಾಡಿದ್ದಾರೆ ನೋಡಿ, ಅಲ್ಲಿ ಡೆಬಿಟ್ ಸೈಡ್ ತೊಗೊಂಡಿರ್ತೀವಿ. ಇಲ್ಲಿ ಕ್ರೆಡಿಟ್ ಆಗುತ್ತೆ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಮೆಟೀರಿಯಲ್ ಸಪ್ಲೈಡ್ ಅಮೌಂಟ್ ಆಫ್ ₹40,000. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಶೇರ್ ಆಫ್ ಪ್ರಾಫಿಟ್ಸ್ ₹20,000. ಮತ್ತು ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕಾಂಟ್ರಿಬ್ಯೂಷನ್ ಅಮೌಂಟ್ ಆಫ್ ₹1,50,000. ಇಲ್ಲಿ ಜಾಯಿಂಟ್ ವೆಂಚರ್ ಅಕೌಂಟ್ ಮೆಟೀರಿಯಲ್ ಟೇಕನ್ ಓವರ್ ಯಾರು ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಅನಂತ್ ಅಮೌಂಟ್ ಆಫ್ ₹30,000. ಈಗ ಬ್ಯಾಲೆನ್ಸಿಂಗ್ ಕ್ರೆಡಿಟ್ ಸೈಡ್ $2,10,000 to paid balance in figure final settlement made to joint bank account through pay ಮಾಡ್ತೀವಿ ಅಮೌಂಟ್ ಆಫ್ ₹1,80,000. ಈ ಅಮೌಂಟು ಕೂಡ ನಾವು ಆಲ್ರೆಡಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೊಂಡಿದ್ದೀನಿ. ಈ ಎರಡು ಅಕೌಂಟ್ ಆದ ನಂತರ ಈ ಬ್ಯಾಲೆನ್ಸನ್ನು ನಾವು ಜಾಯಿಂಟ್ ಬ್ಯಾಂಕ್ ಅಕೌಂಟು ಕ್ರೆಡಿಟ್ ಸೈಡ್ ತೊಗೊಂಡಾಗ ಆ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಈಕ್ವಿಟಿ ಶೇರ್ಸ್ ಅಕೌಂಟ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಕ್ವಿಟಿ ಶೇರ್ಸ್ ಅಕೌಂಟು ಯಾವ ಥರ ಅಂದರೆ ನಾವು ಆಲ್ರೆಡಿ ಈಕ್ವಿಟಿ ಇಲ್ಲಿ ಕಾಂಟ್ರಾಕ್ಟರ್ಸ್
BRC ಕಂಪನಿಯವರು ಈಕ್ವಿಟಿ ಶೇರ್ಸನ್ನು 2 lakh ಪೇ ಮಾಡ್ತಾ ಇದ್ದಾರೆ. ಅದೆಲ್ಲಿ ತೊಗೊಂಡಿರ್ತೀವಿ ಅಂದರೆ ಜಾಯಿಂಟ್ ವೆಂಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ತೊಗೊಂಡಿರ್ತೀವಿ. ಆ ಕ್ರೆಡಿಟ್ ಸೈಡ್ ತೊಗೊಂಡಿರ್ತಕ್ಕಂಥ ಅಮೌಂಟ್ ಇಲ್ಲಿ ಈಕ್ವಿಟಿ ಶೇರ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಡೆಬಿಟ್ ಸೈಡ್ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಕಾಂಟ್ರಾಕ್ಟ್ ಪ್ರೈಸ್ ಪೇಯ್ಡ್ ಇನ್ ಶೇರ್ಸ್. ನೋಡಿ ಇಲ್ಲಿ ಅಮೌಂಟ್ ಆಗ್ಬಿಟ್ಟು 2 lakh. ಈ 2 lakh ಅಮೌಂಟನ್ನು ಯಾರಿಗೆ ಅಲಾಟ್ ಮಾಡ್ತೀವಿ ಅಂದರೆ ಟು ವಸಂತ್ ಅಕೌಂಟ್ ಟು ಕವರ್ ಆಲ್ ಈಕ್ವಿಟಿ ಶೇರ್ಸ್ ಅಟ್ ಬುಕ್ ವ್ಯಾಲ್ಯೂ. ಥ್ಯಾಂಕ್ ಯು ಫಾರ್ ಟೇಕಿಂಗ್ ದ ಟೈಮ್ ಟು ವಾಚ್ ಮೈ ಪ್ರೆಸೆಂಟೇಷನ್. ಈ ವಿಡಿಯೋ ತುಂಬ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.